ನಾಳೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿದ್ದು ಕರಾವಳಿ ತೀರದ ಸ್ಥಳಗಳಲ್ಲಿ ಹೆಚ್ಚು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ 2 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಸಮುದ್ರದಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ನಿರ್ಬಂಧವನ್ನು ಕೂಡ ಈಗಾಗಲೇ ವಿಧಿಸಲಾಗಿದೆ. ನೆರೆ ರಾಜ್ಯಗಳ ಬೋಟುಗಳು ಕಾರವಾರದ ಬಂದರಿನಲ್ಲಿ ಲಂಗರ್ ಹಾಕಿವೆ. ಇನ್ನು 3-4 ದಿನಗಳ ಕಾಲ ಯಾವುದೇ ರೀತಿಯ ಮೀನುಗಾರಿಕೆಗೆ ಅವಕಾಶವನ್ನ ನಿರ್ಬಂಧಿಸಿರೋ ಹಿನ್ನೆಲೆಯಲ್ಲಿ ಸದ್ಯ ಇದೇ ಸ್ಥಿತಿ ಮುಂದುವರಿಯುತ್ತೆ ಮತ್ತು ಅಲ್ಲಲ್ಲಿ ಅಲರ್ಟ್ ಮಾಡುವಂತಹ ಅನೌನ್ಸ್ಮೆಂಟ್ಗಳನ್ನು ಕೂಡ ಮಾಡಲಾಗ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಗೆ ಕಳೆದ 3 ದಿನದಿಂದ ನಿರ್ಬಂಧವನ್ನು ಹೇರಲಾಗಿದೆ. ಅದಲ್ಲದೆ ಇಂದು ಮತ್ತು ನಾಳೆ ದಿನ ಆರೆಂಜ್ ಅಲರ್ಟ್ ಕೂಡ ಇರುವಂಥದ್ದು. ನಾವಿವತ್ತು ಕಾರವಾರದ ಬೈತಕೋಲ್ ಬಂದರಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಮೀನುಗಾರಿಕೆ ತೆಳೆದಂತಹ ಬೋಟ್ಗಳು ಇವತ್ತು ಕಾರವಾರದ ಅರಬ್ಬಿ ಸಮುದ್ರ ಸುತ್ತಮುತ್ತ ಭಾಗದಲ್ಲಿ ಬಂದು ನಿಂತಿರುವಂಥದ್ದು. ಅದಲ್ಲದೆ ಬೈತಕೋಲ್ ಬಂದರಿನಲ್ಲಿ ಕೂಡ ಈಗ ಲಂಗೂರು ಹಾಕಿರುವಂಥದ್ದು. ಕೇರಳ, ತಮಿಳುನಾಡು, ಆಂಧ್ರ, ಗೋವಾ ರಾಜ್ಯದ ಹಲವು ಬೋಟ್ಗಳು ಇವತ್ತು ಕಾರವಾರದ ಅರಬ್ಬಿ ಸಮುದ್ರದ ಭಾಗದಲ್ಲಿರುವಂತಹ ಬೈತಕೋಲ್ ಬಂದರಿನಲ್ಲಿ ಇವತ್ತು ಲಂಗೂರು ಹಾಕಿರುವಂಥದ್ದು. ಯಾಕೆಂತಂದರೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತಾಗಿದೆ. ಆಳ ಸಮುದ್ರದಲ್ಲಿ ಹೆಚ್ಚಿನ ಅಲೆಗಳ ಅಬ್ಬರ ಇದ್ದಾವೆ. ಮಳೆ ಕೂಡ ಬರ್ತಾ ಇದೆ. ಗಾಳಿಯ ಪ್ರಮಾಣ ಅತಿ ಹೆಚ್ಚಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಇಲಾಖೆ ನಿರ್ಬಂಧವನ್ನು ಹೇರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಈಗ ಹೊರ ರಾಜ್ಯದ ಮತ್ತು ಸ್ಥಳೀಯ ಬೋಟುಗಳು ಇವತ್ತು ಲಂಗೂರು ಹಾಕಲಿಕ್ಕೆ ಬಂದಿರುವಂಥದ್ದು. ನೀವು ನೋಡ್ಬೋದು, ನೂರಾರು ಬೋಟುಗಳು ಇವತ್ತು ಸಮುದ್ರ ಭಾಗದಿಂದ ಬಂದರಿಗೆ ಬರ್ತಾ ಇರುವಂಥದ್ದು. ಸುಮಾರು ಒಂದು 250ಕ್ಕೂ ಹೆಚ್ಚು ಬೋಟುಗಳು ಹೊರ ರಾಜ್ಯದ ಬೋಟುಗಳಿದ್ದಾವೆ. ಅದನ್ನು ಹೊರತುಪಡಿಸಿದರೆ ಸುಮಾರು ಒಂದು 150 ಬೋಟುಗಳು ಉಡುಪಿ ಇರ್ಬೋದು, ಮಲ್ಪೆ ಇರ್ಬೋದು, ಮಂಗಳೂರಿನ ಭಾಗದ ಬೋಟುಗಳು ಕೂಡ ಈಗ ಲಂಗೂರು ಹಾಕಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಉಡುಪಿ ಮಲ್ಪೆ ಬೋಟುಗಳು ಒಂದು ಕಡೆ ಆದರೆ ಹೊರ ರಾಜ್ಯದ ಬೋಟುಗಳು ಒಂದು ಕಡೆ ನಿಂತಿರುವಂಥದ್ದು. ಏಕೆಂತಂದರೆ ಒಂದೆಡೆ ಕಳೆದ 3-4 ದಿನಗಳಿಂದಲೇ ಅರಬ್ಬಿ ಸಮುದ್ರ ಭಾಗದಲ್ಲಿ ವಾಯುಭಾರ ಕುಸಿತಾಗಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಏನು ತೊಡ್ಕೊಂಡಿದ್ರು ಮೀನುಗಾರರು ಎಲ್ಲರಿಗೂ ಕೂಡ ಅಲೆಗಳ ಅಬ್ಬರ ಮತ್ತು ಗಾಳಿ ಹೆಚ್ಚಿನ ಪ್ರಮಾಣದಿಂದ ಬೀಸೋದ್ರಿಂದಾಗಿ ಸಮಸ್ಯೆಗಳು ಉಂಟಾಗಿದ್ದು, ಹೀಗಾಗಿ ಈಗ ಒಂದು ಹವಾಮಾನ ಇಲಾಖೆಯ ಸೂಚನೆ ಹಿನ್ನೆಲೆಯಲ್ಲಿ ಈಗ ಬಂದರಿಗೆ ಬಂದು ಲಂಗೂರು ಹಾಕಿದ್ದಾವೆ. ಕಳೆದ 2-3 ದಿನದಿಂದ ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಸ್ತಬ್ಧವಾಗಿದ್ದಾವೆ. ಮಳೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತದೆ. ಅಲ್ಲಲ್ಲಿ ಒಂದಿಷ್ಟು ಹಾನಿಗಳು ಕೂಡ ಸಂಭವಿಸಿರುವಂಥದ್ದು. ಇನ್ನು 2 ದಿನದ ಹಿಂದೆ ಅಷ್ಟೇ ಈ ಭಾಗದಲ್ಲಿ ಬೋಟ್ಗಳು ಕೂಡ ಗಾಳಿಯ ಹೊಡೆತಕ್ಕೆ ಹಾಳಾಗಿದ್ದು, ಇದೀಗ ನಿನ್ನೆ ದಿನ ಕೂಡ ಗೋವಾದ ಒಂದು ಬೋಟನ್ನು ಕಡಲ ರಕ್ಷಕ ದಳದವರು ರಕ್ಷಣೆ ಮಾಡಿದರು. 31 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿತ್ತು. ಮಳೆಯ ಹೊಡೆತ ಹೇಗಿದೆ ಅಂತಂದರೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಗಾಳಿ ಕೂಡ ಬರ್ತಾ ಇದೆ. ಹೀಗಾಗಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಕಷ್ಟಕರವಾಗಿದ್ದಾವೆ. ಇನ್ನು ಮೀನುಗಾರಿಕೆ ಸದ್ವಾಗ್ರದಿಂದ ಮೀನುಗಾರರು ಕೂಡ ತಮ್ಮ ಬೋಟುಗಳನ್ನು ಲಂಗೂರು ಹಾಕಿ ಈಗ ತೀರ ಪ್ರದೇಶದಲ್ಲಿ ಕುಳಿತಿರುವಂಥದ್ದು. ಒಟ್ಟಿನಲ್ಲಿ ಇನ್ನೂ 2 ದಿನ ಆರೆಂಜ್ ಅಲರ್ಟ್ ಇದ್ದಾವೆ. ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವಂತಹ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ಮೀನುಗಾರಿಕೆ ಸದ್ಯ ಸ್ತಬ್ಧವಾಗಿದೆ. ಕ್ಯಾಮರಾ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.